ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಇಂಜಿನಿಯರಿಂಗಲ್ಲಿರೋ ಅತ್ಯುತ್ತಮ ಕೋರ್ಸ್ ಆದ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಲಾಸ್ಟ್ ಇಯರ್ 2025 ರೌಂಡ್ 3 KCT ಕಟ್ ಆಫ್, ಲಾಸ್ಟ್ ಇಯರ್ ಕಟ್ ಆಫ್ ಹೇಗಿತ್ತು ಅಂತ ನೋಡೋಣ. ಎಲ್ಲ ಸ್ಟೂಡೆಂಟ್ಸ್ಗೂ ಯೂಶಲಿ ಒಂದು 60-70% ಸ್ಟೂಡೆಂಟ್ಸ್ಗೆ ಎಲ್ಲ IT ಬ್ರಾಂಚಸ್ಸೇ ಬೇಕು, CS, IS, A&ML, ಡೇಟಾ ಸೈನ್ಸ್ ಅಂತ. ಇನ್ನೊಂದಷ್ಟು ಜನ ಸ್ಟೂಡೆಂಟ್ಸು ಪ್ರಾಪರಾಗಿ ಥಿಂಕ್ ಮಾಡಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಆದರೂ ಪರವಾಗಿಲ್ಲ, ಈಗ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಬೆಳೀತಾ ಇದೆ ಇಂಡಿಯಾದಲ್ಲಿ, ಮುಂದೇನೂ ಬೆಳೆಯುತ್ತೆ. ಬರೀ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಅಲ್ಲ, ಎಂಬೆಡೆಡ್ ಸಿಸ್ಟಮ್ಸ್ ಇರ್ಬೋದು, ಕಮ್ಯುನಿಕೇಷನ್ ಸಿಸ್ಟಮ್ಸ್ ಇರ್ಬೋದು, ಇಲ್ಲ ಸಿಗ್ನಲ್ ಪ್ರೊಸೆಸಿಂಗ್ ಇರ್ಬೋದು, ಇಲ್ಲ ಕಂಪನೀಸ್ ಲೈಕ್ BEL, BHEL, ಬೆಮೆಲ್, LRD, DRDO, ಇಸ್ರೋದಲ್ಲೆಲ್ಲ ವರ್ಕ್ ಮಾಡಬೇಕು ನಾವು ಅಂತ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ಗೆ ತಗೋತಾರೆ. ಇನ್ನು ಕೆಲವರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ ತೊಗೊಂಡ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಬೇಕಾದ್ರೆ ಆಗ್ಬೋದು, ಇಲ್ಲ ಹಾರ್ಡ್ವೇರ್ ಸೈಡ್ ಬರ್ಬೋದು, ಎಲ್ಲ ಆಪ್ಷನ್ಸು ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಕೋರ್ಸಸ್ಗೆ ಏನಾದರೂ ಹೋದರೆ ಓನ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಪ್ಷನ್ ಅಷ್ಟೇ ಅಂತ ಯೋಚನೆ ಮಾಡಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ ಬರ್ತಾರೆ. ಇನ್ನೊಂದಷ್ಟು ಜನ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ ಕಟ್ ಆಫು CS ಸ್ವಲ್ಪ ಕಡಿಮೆ ಇರುತ್ತೆ, ಹಾಗಾಗಿ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂದ್ಬಿಟ್ಟು ಎಲೆಕ್ಟ್ರಾನಿಕ್ಸ್ ತಗೋತಾರೆ. ಸೊ ಹಾಗಾಗಿ ಕೆಲವು ರೀಸನ್ಗೋಸ್ಕರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ತಗೋತಾರೆ. ನೀವು ನಿಮ್ಮದೇ ಆದ ಕಾರಣಗಳಿಗೆ ನೀವೇನಾದರೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ನೋಡ್ತಾ ಇದ್ದರೆ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ. ಆ್ಯಸ್ ಯೂಶುವಲ್ RV ಕಾಲೇಜ್ ಆಫ್ ಇಂಜಿನಿಯರಿಂಗು ಟಾಪ್ ಮೋಸ್ಟ್ ಕಾಲೇಜು. ಇಲ್ಲಿ ಕಟ್ ಆಫ್ ನೋಡಿ, ECದು 1100 ಇರುತ್ತೆ. ಅದೇ ಕಂಪ್ಯೂಟರ್ ಸೈನ್ಸೇ ಬೇಕು ನೀವು RVಯಲ್ಲಿ ಅಂದರೆ 400-500 ಇಲ್ಲ 490 ಕಟ್ ಆಫಲ್ಲಿ ನಿಂತು ಹೋಗಿರುತ್ತೆ. RVಯಲ್ಲೇ ಓದಬೇಕು, ಇಲ್ಲ ನಿಮ್ಮ ರ್ಯಾಂಕು 1000 ಬಂತು ಅಂದರೆ ಬೆಟರ್ ಎಲೆಕ್ಟ್ರಾನಿಕ್ಸ್ ತಗೊಳ್ಳೋದು. RV ಕಾಲೇಜಲ್ಲಿ ನೀವು ಎಲೆಕ್ಟ್ರಾನಿಕ್ಸ್ ಆದರೂ ತಗೊಳ್ಳಿ, ಕೆಮಿಕಲ್ ಅದು ತಗೊಳ್ಳಿ, ಬಯೋಟೆಕ್ನಾಲಜಿ ತಗೊಳ್ಳಿ, ಮೆಕ್ಯಾನಿಕಲ್ ತಗೊಳ್ಳಿ, ಕಟ್ ಆಫ್ ಮಾತ್ರ ಚೆನ್ನಾಗಿರುತ್ತೆ, ಪ್ಲೇಸ್ಮೆಂಟ್ಸು ಚೆನ್ನಾಗಿರುತ್ತೆ ನಿಮಗೆ. ಹಾಗಾಗಿ ತುಂಬ ಜನ ಒಳ್ಳೆ ರ್ಯಾಂಕ್ ಇದ್ದವರು ಕಾಲೇಜ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನಿಮ್ಮ ರ್ಯಾಂಕ್ ಏನಾದರೂ ತುಂಬ ಕೆಳಗಡೆ ಹೋಯಿತು, ತುಂಬ ಕಡಿಮೆ ಇದೆ ಅಂದರೆ ಆಗ ಬ್ರ್ಯಾಂಚ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ನಿಮ್ಮ ರ್ಯಾಂಕ್ ಏನಾದರೂ ತುಂಬ ಚೆನ್ನಾಗಿದ್ದರೆ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದ ಇನ್ಸ್ಟಿಟ್ಯೂಟ್. ಸೆಕೆಂಡ್ ಪ್ರಯಾರಿಟಿಯಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರೋದು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲಿ 4000 ಒಳಗಡೆ ಬಂದಿರೋರಿಗೆ ಲಾಸ್ಟ್ ಇಯರ್ ಸಿಕ್ಕಿತ್ತು, ಈ ವರ್ಷನೂ ಸಿಗುತ್ತಾ? ನೋ ಒನ್ ನೋಸ್. ಸೊ ಇದೊಂದು ಅಪ್ರಾಕ್ಸಿಮೇಟ್ ನಿಮಗೆ ಒಂದು ಡೈರೆಕ್ಷನ್ ಕೊಡುತ್ತೆ, +or-10% ರೇಂಜಲ್ಲೇ ಸಿಗಬಹುದು ಅಂತ. ಯಾರೊಬ್ರು ಗಾಡಿಯಲ್ಲೋ ಆಟೋದಲ್ಲಿ ಹೋಗ್ಬೇಕಾದ್ರೆ ಇಂಡಿಕೇಟರ್ ಆಗಿರ್ತಾರೆ, ಲೆಫ್ಟೋ ರೈಟೋ ಟರ್ನ್ ಮಾಡ್ತೀನಿ ಅಂತ. ಮಾಡಲೇಬೇಕು ಅಂತ ಏನೂ ಇಲ್ಲ, ಎಷ್ಟೊಂದು ಜನ ಲೆಫ್ಟ್ ಹಾಕ್ಬಿಟ್ಟು ಇಂಡಿಕೇಟರ್ ರೈಟು ಹೋಗ್ತಿರ್ತಾರೆ. ಹಾಗಾಗಿ ಈ ಕಟ್ ಆಫು ನಿಮಗೆ ಒಂದಷ್ಟು ಕ್ಲಿಯರ್ ಪಿಕ್ಚರ್ ಸಿಗೋ ಥರ ಮಾಡುತ್ತೆ. ಹಾಗೇ ನಡೆಯುತ್ತೆ. 4000 ರ್ಯಾಂಕ್ ಬಂದಿರೋರಿಗೆ ಈ ವರ್ಷನೂ ಸಿಗುತ್ತಾ ಗೊತ್ತಿಲ್ಲ, 4500 ಬಂದಿರೋರಿಗೂ ಸಿಗ್ಬೋದು, ಇಲ್ಲ 3800ಕ್ಕೂ ನಿಂತ್ಕೋಬೋದು. ಅಪ್ರಾಕ್ಸಿಮೇಟಾಗಿ ನಿಮಗೆ ಒಂದು ರೇಂಜ್ ಸಿಗುತ್ತೆ. BMS-CE 4794. ಮೊದಲೆಲ್ಲ BMS ಕಟ್ ಆಫು ರಾಮಯ್ಯಗಿಂತ ಚೆನ್ನಾಗಿರ್ತಿತ್ತು, ಈಗ ನೋಡಿ BMS ಕಟ್ ಆಫು ರಾಮಯ್ಯಗಿಂತ ಕೆಳಗಡೆ ಆಗ್ಬಿಟ್ಟಿದೆ. ಹಾಗಾಗಿ BMS ಥರ್ಡ್ ಪ್ರಯಾರಿಟಿಗೆ ಬಂದಿದೆ. ಇಲ್ಲಿ ನೀವು ಹುಡುಕ್ತಿರ್ಬೋದು PES ಯೂನಿವರ್ಸಿಟಿ ಇಲ್ಲ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಯಾವುದೇ ಪ್ರೈವೇಟ್ ಯೂನಿವರ್ಸಿಟೀಸು ಕವರ್ ಮಾಡಿಲ್ಲ, ನಾನು ಕವರ್ ಮಾಡಿರೋದು BE ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅನ್ನೋ ಕೋರ್ಸಸ್ ಮಾತ್ರ. ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ನಿಮಗೆ BTech ಅಂತ ಕೊಡ್ತಾರೆ, BTechಗೂ BE ಏನು ಡಿಫ್ರೆನ್ಸ್ ಇಲ್ಲ. ಸೊ ನಾನಿಲ್ಲಿ BE ಅಂತ ಎಲ್ಲೆಲ್ಲಿ ಆಫರ್ ಮಾಡ್ತಿದ್ರೋ ಆ ಕೋರ್ಸಸ್ ಮಾತ್ರ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, BTech ಇನ್ EC ಅನ್ನೋದು ಕನ್ಸಿಡರ್ ಮಾಡಿಲ್ಲ. ಹಾಗಾಗಿ ನಿಮಗೆ PES ಯೂನಿವರ್ಸಿಟಿ ಕಾಣಿಸ್ತಿಲ್ಲ. ಸೊ ನೀವು ಸೆಕೆಂಡ್ ಪ್ರಯಾರಿಟಿ PES ಯೂನಿವರ್ಸಿಟಿ ಹಾಕೋಬೋದು. ಫೋರ್ತ್ ಒನ್ನಲ್ಲಿ SJCE ಮೈಸೂರು, ಈಗ ಅದು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಅಂತ ಆಗಿದೆ. 6303 ಬಂದಿರೋರಿಗೆ ಮೈಸೂರಿನ JSS ಅಲ್ಲಿ ಸಿಕ್ಕಿದೆ. ಹಾಗೆ ಫಿಫ್ತ್ ಪ್ಲೇಸಲ್ಲೂ ನೋಡಿ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಅಂತಲೇ ಕಾಣ್ತಾ ಇದೆ. JSS ಆರ್ SJCE ಮೈಸೂರ್ದು 3-4 ಕೋಡಿ ಇದೆ. ಸೊ ಅದು ಎಲ್ಲ ಒಂದೇ ಕಾಲೇಜ್ ಇದೆ. ಏಡೆಡ್ ಕೋರ್ಸಸ್ಸು, ಅನ್ಏಡೆಡ್ ಕೋರ್ಸಸ್ಸು, ಮೊದಲು SJCE ಅಂತಿತ್ತು, ಈಗ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಆಯಿತು. ಹಾಗಾಗಿ 3-4 ಕೋಡ್ ಕಾಣುತ್ತೆ ನಿಮಗೆ. ಸೊ ಇಲ್ಲಿ 7731 ಬಂದಿರೋರಿಗೂ ಸಹ ಮೈಸೂರಿನ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ಕಿದೆ. UVCE ಇದೊಂದೇ ನಮ್ಮ ಕರ್ನಾಟಕದಲ್ಲಿ ಅಟಾನಮಸ್ ಪಬ್ಲಿಕ್ ಯೂನಿವರ್ಸಿಟಿ ಆ್ಯಂಡ್ IIT ಮಾಡೆಲಲ್ಲಿ ಇರೋದು. ಇಲ್ಲಿ 9544 ಬಂದಿರೋರಿಗೆ ಲಾಸ್ಟ್ ಇಯರ್ ಸಿಕ್ಕಿತ್ತು. DSCE 10,000, NIE ಮೈಸೂರು 12,000, BIT 13,000, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿದ್ಧಗಂಗಾ ತುಮಕೂರು 14,000, RVITM RV ಅವರ ಅಂಗಸಂಸ್ಥೆ, RVCE ಅವರ ಅಂಗಸಂಸ್ಥೆ, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕದಲ್ಲಿ 11ನೇ ಪೊಸಿಷನ್ಲಿದೆ, 14,000 ಕಟ್ ಆಫ್ ಇಟ್ಕೊಂಡು.
12ನೇ ಪೊಸಿಷನಲ್ಲಿ ಹುಬ್ಬಳ್ಳಿಯಲ್ಲಿರೋ KLE ಟೆಕ್ನಾಲಜಿ ಯೂನಿವರ್ಸಿಟಿ, ಮೊದಲು ಇದನ್ನ BVB ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಅಂತ ಕರೀತಿದ್ರು. 15,000 ಇತ್ತು ಲಾಸ್ಟ್ ಇಯರ್ ಕಟ್ ಆಫ್. BMSC ಅವರ ಇನ್ನೊಂದು ಅಂಗಸಂಸ್ಥೆ BMS IT ಯಲಹಂಕದಲ್ಲಿದೆ, ಇಲ್ಲಿ 15,000 ಕಟ್ ಆಫು. ಬನಶಂಕರಲ್ಲಿರೋ BNMITಯಲ್ಲಿ 19,000, RNSITಯಲ್ಲಿ 19,000, KLS ಗೋಗ್ಟೆ ಬೆಳಗಾವಿ 21,000. ನೀವೇನಾದರೂ ಬೆಳಗಾವಿ ಸುತ್ತಮುತ್ತ ಇದ್ರೆ ಆರಾಮಾಗಿ ಗೋಗ್ಟೆಯಲ್ಲೇ ಸೇರ್ಕೊಳ್ಳೋದು ವಾಸಿ. ನಿಮ್ಮ ರ್ಯಾಂಕ್ ಏನಾದರೂ 15, 19, 20 ಬಂದಿದ್ರೆ. ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು 22,000, SDM ಧಾರವಾಡ 23,000, CMRIT 27,000, ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ DSETM 27,000, ಡಾಕ್ಟರ್ AIT 27,000, KLE ಟೆಕ್ನಾಲಜಿ ಯೂನಿವರ್ಸಿಟಿ ಬೆಳಗಾವಿ 27,000, SRMVIT 28,000, ವಿದ್ಯಾವರ್ಧಕ ಮೈಸೂರು 29,000, JSSATE ಬೆಂಗಳೂರು 30,000, SJBIT ಕೆಂಗೇರಿ 33,000, GSSS ಓನ್ಲಿ ಫಾರ್ ವಿಮೆನ್, ಯಾರು ಬಾಯ್ಸು ಈ ಆಪ್ಷನ್ ಎಂಟ್ರಿ ತಗೊಳಕ್ಕೆ ಹೋಗ್ಬಿಡಿ, 35,000. ಮಂಗಳೂರಲ್ಲಿ ಸಹ್ಯಾದ್ರಿ ಅಂತಿದೆ, ಫಸ್ಟ್ ಕಾಲೇಜ್ ಇದು ಈ ಲಿಸ್ಟಲ್ಲಿ ಅಪಿಯರ್ ಆಗ್ತಾ ಇರೋದು, 35,000. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 36,000, ಗೌರ್ಮೆಂಟ್ SKSGT 37,000, UBDT ದಾವಣಗೆರೆ 38,000, ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ 40,000, ಕೇಂಬ್ರಿಡ್ಜ್ KR ಪುರಂ 41,000. ಕೇಂಬ್ರಿಡ್ಜ್ ಅನ್ನೋದು ಎರಡು ಇದೆ, ಹುಷಾರಾಗಿ ಆಪ್ಷನ್ ಎಂಟ್ರಿ ಮಾಡಿ. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ KR ಪುರಂದು ಕಟ್ ಆಫ್ ಚೆನ್ನಾಗಿರುತ್ತೆ. ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸ್ಸು ಕಟ್ ಆಫ್ ಅಷ್ಟು ಚೆನ್ನಾಗಿರೋದಿಲ್ಲ. MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ 42,000, BVV ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟೆ 44,000, MCA ಹಾಸನ್ 45,000, BIET ದಾವಣಗೆರೆ 46,000. ಸೊ ನಿಮ್ದು ಏನಾದರೂ 40,000 ರೇಂಜಲ್ಲಿದ್ದರೆ ಈ 37 ಕಾಲೇಜು ನೀವು ಆಪ್ಷನ್ ಇಟ್ಕೋಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ. 38ನೇ ಪೊಸಿಷನಲ್ಲಿರೋದು PES ಮಂಡ್ಯ ವಿತ್ 51,000 ಕಟ್ ಆಫ್. 39th ಪೊಸಿಷನಲ್ಲಿ ಕಮ್ಮವಾರಿ ಸಂಘ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿತ್ ಕಟ್ ಆಫ್ 53,000. ಸೇಂಟ್ ಜೋಸೆಫ್ಸ್ ಮಂಗಳೂರು 55,000, JNNC ಶಿವಮೊಗ್ಗ 58,000, ಆಕ್ಸ್ಫರ್ಡ್ 59,000, ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಚ್ಚೆ ಬೆಳಗಾವಿ 59,000, GMIT ದಾವಣಗೆರೆ 60,000, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ್ 60,000. ನೋಡಿ, ಫಸ್ಟ್ ಗೌರ್ಮೆಂಟ್ ಕಾಲೇಜು ಇಲ್ಲಿ ಅಪಿಯರ್ ಆಗ್ತಾ ಇರೋದು ಹಾಸನಲ್ಲಿರೋ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು, UVC ಮತ್ತು SKSGT ಬಿಟ್ಟರೆ ನೆಕ್ಸ್ಟ್ ಹಾಸನ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅಪಿಯರ್ ಆಗ್ತಾ ಇದೆ, 45ನೇ ಪೊಸಿಷನಲ್ಲಿದೆ ವಿತ್ 60,000 ಕಟ್ ಆಫ್. AMC ಇಂಜಿನಿಯರಿಂಗ್ ಕಾಲೇಜು 65,000, ಸಪ್ತಗಿರಿ NPS ಯೂನಿವರ್ಸಿಟಿ 66,000, ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರಿನ ಬೆಳವಾಡಿಯಲ್ಲಿದೆ 67,000, ಡಾನ್ ಬಾಸ್ಕೋ 70,000, ರಾಜರಾಜೇಶ್ವರಿ 70,000, UBDT ದಾವಣಗೆರೆ 70,000, ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಬಳ್ಳಾರಿ 72,000, ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 72,000, ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮರಳೂರು ತುಮಕೂರು 80,000, ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಹುಬ್ಬಳ್ಳಿ 83,000, ಡಾಕ್ಟರ್ PG ಹಲ್ಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಿಜಾಪುರ 83,000, SG ಬಾಲೆಕುಂದ್ರಿ ಬೆಳಗಾವಿ 88,000, ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 88,000, ಗೀತಂ ಯೂನಿವರ್ಸಿಟಿ 89,000, ವಿದ್ಯಾ ವಿಕಾಸ್ ಮೈಸೂರು 91,000, ಈಸ್ಟ್ ಪಾಯಿಂಟ್ 94,000, KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಿಕ್ಕೋಡಿ ಬೆಳಗಾವಿ ಜಿಲ್ಲೆ 99,000, ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಬೀದರ್ 99,000. 64ನೇ ಪೊಸಿಷನಲ್ಲಿ ಕೊಪ್ಪಳದಲ್ಲಿರೋ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ವಿತ್ 1,00,000. 1,00,000 ಒಳಗಡೆ ಬಂದರೆ ಈ 64 ಕಾಲೇಜುಗಳು ಸಿಗುತ್ತೆ ನಿಮಗೆ, ಎಲೆಕ್ಟ್ರಾನಿಕ್ಸ್ ಏನಾದರೂ ನೀವು ಪ್ರಿಫರ್ ಮಾಡೋ ಹಾಗಿದ್ರೆ. ನೆಕ್ಸ್ಟ್ 1,00,000 ಮೇಲೆ ಇರೋದು ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ 1,00,000 ದಾಟಿದೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಮನಗರ 1,01,000, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಹಾವೇರಿ 1,04,000, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಮೊಸಳೆ ಹೊಸಳ್ಳಿ ಹಾಸನ್ 1,07,000, ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,08,000, ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,10,000, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕುಶಾಲನಗರ 1,12,000, ಹಳಿಯಾಳದಲ್ಲಿರೋ KLS ವಿಶ್ವನಾಥರಾವ್ ದೇಶಪಾಂಡೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,16,000, KR ಪೇಟೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು 1,16,000, ಅಂಗಡಿ ಬೆಳಗಾವಿ 1,17,000, RRIT 1,19,000, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಯಚೂರು 1,23,000, ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಾಗಡಿ ರೋಡಲ್ಲಿದೆ 1,25,000 ಬಂದಿರೋರಿಗೆ ಲಾಸ್ಟ್ ಇಯರ್ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು ಲಾಸ್ಟ್ ರೌಂಡಲ್ಲಿ. ಶಿವಮೊಗ್ಗದಲ್ಲಿರೋ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,27,000, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಾರ್ತ್ ಕ್ಯಾಂಪಸ್ ದೇವನಹಳ್ಳಿ 1,44,000, ಹೀರಾ ಶುಗರ್ 1,46,000, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ನರಗುಂದ 1,47,000, ಆಟ್ಮೆ ಮೈಸೂರು 1,51,000, ತೋಂಟದಾರ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗದಗ್ 1,52,000. 83 ಕಾಲೇಜ್ ಆಯಿತು. 84ನೇ ಪೊಸಿಷನ್ಲಿ PA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಗಳೂರು 1,56,000, ವೆಂಕಟೇಶ್ವರ 1,59,000, ಡಾಕ್ಟರ್ HN ನ್ಯಾಷನಲ್ ಕಾಲೇಜ್ ರಿಲೇಟಿವ್ಲಿ ನ್ಯೂ ಕಾಲೇಜ್ ಇದು 1,62,000, ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುತ್ತೂರು 1,76,000, ವೀರಪ್ಪ ನಿಷ್ಠಿ 1,78,000, ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,96,000, SKIT 1,97,000, ಶ್ರೀಮತಿ ಕಮಲಾನ್ ಶ್ರೀ ವೆಂಕಪ್ಪಯ್ಯ ಮಗಡಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಗದಗ 2,00,000.
ನಿಮ್ಗೆ 2 ಲಕ್ಷ ರ್ಯಾಂಕ್ ಬಂದರೂ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿದ್ದರೂ ಸಹ ನಿಮಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸಿಗುತ್ತೆ. ಹಾಸನಲ್ಲಿ ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಇಲ್ಲಿ 2 ಲಕ್ಷ ದಾಟಿರೋರಿಗೂ ಸಹ ಸೀಟ್ ಸಿಕ್ಕಿತ್ತು. ರೀಸೆಂಟಾಗಿ ಸ್ಟಾರ್ಟ್ ಆಗಿರೋ ಹರ್ಷ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೆಲಮಂಗಲದಲ್ಲಿದೆ, 2,06,000. ಸಿ ಕ್ಯಾಬ್ 2,06,000, ವಿಜಯ ವಿಠಲ 2,15,000, ಬಸವ ಕಲ್ಯಾಣ 2,16,000, HKBK 2,23,000, ಮರಾಠ ಮಂಡಲ್ 2,24,000, ಆದಿಚುಂಚನಗಿರಿ ಯೂನಿವರ್ಸಿಟಿ ಫಾರ್ಮಲಿ ಇಟ್ ವಾಸ್ ಕಾಲ್ಡ್ ಆಸ್ BGS IT 2,24,000, ಬೆಂಗಳೂರಲ್ಲಿರೋ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2.25 ಲಕ್ಷ, KCT ಇಂಜಿನಿಯರಿಂಗ್ ಕಾಲೇಜು 2,27,000, ಶ್ರವಣ ಬೆಳಗೊಳದಲ್ಲಿರೋ ಬಾಹುಬಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,29,000, ಶ್ರೀ ತರಳಬಾಳು ಜಗದ್ಗುರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ STJIT ರಾಣೆಬೆನ್ನೂರು 2,31,000, ನೆಲಮಂಗಲದ ಹತ್ರ ಡಾಕ್ಟರ್ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, 2,32,000. ಮೈಸೂರಿನ ಆಲನಹಳ್ಳಿಯಲ್ಲಿ ಕಾವೇರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, 2,35,000. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ 2,36,000. BTI ಬ್ಯಾಂಗ್ಳೂರ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಸರ್ಜಾಪುರ ರೋಡ್ ಬೆಂಗಳೂರು 2,36,000. ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಕೋರಮಂಗಲದಲ್ಲಿ BDA ಕಾಂಪ್ಲೆಕ್ಸ್ ಪಕ್ಕ ಇದೆ, ಆದ್ರೂ ಕಟ್ ಆಫ್ ನೋಡಿ 2,36,000 ಇದೆ. ಭೀಮನ್ ಕಂಡ್ರೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಭಾಲ್ಕಿ 2,37,000. KNSIT ಬೆಂಗಳೂರು 2,37,000. ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಡ್ಯ 2,38,000. MS ಇಂಜಿನಿಯರಿಂಗ್ ಕಾಲೇಜು ಏರ್ಪೋರ್ಟ್ ರೋಡಲ್ಲಿ ಏರ್ಪೋರ್ಟ್ ಹತ್ರನೇ ಇದೆ, ಆದರೂ ಕಟ್ ಆಫ್ ನೋಡಿ 2,39,000 ಇದೆ. ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಮೈಸೂರು 2,40,000. ಶ್ರೀ ಮಾಧವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಡುಪಿ 2,40,000. ನ್ಯೂ ಎಬೆನೆಜರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರಿಲೇಟಿವ್ಲಿ ನ್ಯೂ ಕಾಲೇಜ್, ಅದಕ್ಕೆ ನ್ಯೂ ಎಬೆನೆಜರ್ ಅಂತಲೇ ಇಟ್ಕೊಂಡಿದ್ದಾರೆ, 2,40,000. ಕರಾವಳಿ 2,41,000. ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಬಿಡದಿ ಹತ್ರ ಇದೆ, 2,41,000. ಗೌಸಿಯಾ ರಾಮನಗರ 2,41,000. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,42,000. ಸಂಪೂರ್ಣ 2,42,000. ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಬ್ಬಾಳದಲ್ಲೇ ಇದೆ, ಆದರೂ 2,42,000 ಇದೆ ಕಟ್ ಆಫ್. AGM ರೂರಲ್ ಇಂಜಿನಿಯರಿಂಗ್ ಕಾಲೇಜು ಧಾರವಾಡ 2,42,000. ಜ್ಞಾನ ವಿಕಾಸ ಬಿಡದಿ 2,42,000. ಟೀಜಾನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,43,000. ಆಳ್ವಾಸ್ ಮೂಡಬಿದರೆ 2,43,000. ಶ್ರೀ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ 2,43,000. HKE ಸೊಸೈಟಿ ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರಾಯಚೂರು 2,43,000. ಕೆನರಾ ಇಂಜಿನಿಯರಿಂಗ್ ಕಾಲೇಜ್ 2,44,000. ಲಿಂಗರಾಜಪ್ಪ 2,45,000. SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ 2,46,000. ನವೋದಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರಾಯಚೂರು 2,47,000. RTE ಸೊಸೈಟೀಸ್ ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ಹುಲ್ಕೋಟಿ 2,47,000. ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರು ಸಿಟಿಯಲ್ಲೇ ಇದೆ, ಸಿಟಿ ಲಿಮಿಟ್ಸ್ ಅಲ್ಲೇ ಇದೆ, ಆದರೂ ಕಟ್ ಆಫ್ 2,47,000 ಇದೆ. ಚಿಂತಾಮಣಿಯಲ್ಲಿ ರೀಸೆಂಟ್ ಆಗಿ VTU ಅವರು ಕಾನ್ಸ್ಟಿಟ್ಯೂಷನ್ ಕಾಲೇಜ್ ಆಫ್ VTU ಅಂತ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಓಪನ್ ಮಾಡಿದ್ರು, ಇಲ್ಲಿ 2,47,000. KSIT ಅವ್ರದ್ದು ಇನ್ನೊಂದು ಸಿಸ್ಟರ್ ಕನ್ಸರ್ನ್ ಇದೆ, KS ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ, ಇಲ್ಲಿ 2,48,000. ಮಂಗಳೂರಿನ ಶ್ರೀನಿವಾಸದಲ್ಲಿ 2,48,000. ಬೀಲೂರು ಗುರುಬಸವ ಮಹಾಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮುಧೋಳ 2,49,000. CIT ಗುಬ್ಬಿ 2,49,000. CBIT ಕೋಲಾರ 2.5 ಲಕ್ಷ. ಶ್ರೀದೇವಿ ಮಂಗಳೂರಲ್ಲಿದೆ 2.5 ಲಕ್ಷ. ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿದೆ 2.5 ಲಕ್ಷ. ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ KRಪುರಂ ಇದೆ 2.5 ಲಕ್ಷ. ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರು 2.5 ಲಕ್ಷ. ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗುಲ್ಬರ್ಗ 2,52,000. ಈಸ್ಟ್ ವೆಸ್ಟ್ ಅವ್ರದ್ದೇ ಇನ್ನೊಂದು ಯಲಹಂಕ ಉಪನಗರದಲ್ಲಿದೆ, ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ, ಇಲ್ಲಿ 2,52,000 ಬಂದಿರೋರ್ಗೂ ಸೀಟ್ ಸಿಕ್ಕಿತ್ತು. ಒಂದು ಬೆಂಗಳೂರಿನ ಹಳೆ ಕಾಲೇಜು APS ಕಾಲೇಜ್ ಆಫ್ ಇಂಜಿನಿಯರಿಂಗು, ಇಲ್ಲಿ 2,53,000. KIT ತಿಪ್ಟೂರು 2,53,000. ದೊಡ್ಡಬಳ್ಳಾಪುರದಲ್ಲಿರೋ RL ಜಾಲಪ್ಪ 2,53,000. KBN ಗುಲ್ಬರ್ಗ 2,53,000. ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,54,000. ಯನಪೋಯ ಮಂಗಳೂರು 2,54,000. ಬೃಂದಾವನ್ 2,54,000. ಅಕ್ಷಯ ತುಮಕೂರು 2,54,000. ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಗಂಗಾವತಿ 2,54,000. ಮೂಡಲ್ಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕುಂದಾಪುರ 2,54,000. PDA ಗುಲ್ಬರ್ಗ 2,55,000. ಶ್ರೀ ಸಾಯಿರಾಮ್ ಆನೇಕಲ್ 2,55,000. ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅರಸೀಕೆರೆ 2,55,000. ಸಂಭ್ರಮ್ 2,56,000. ಜಿ ಮಾದೇಗೌಡ 2,56,000. SJMIT ಚಿತ್ರದುರ್ಗ 2,57,000. ಶೇಷಾದ್ರಿಪುರಂ ಮೈಸೂರಲ್ಲಿದೆ 2,58,000. ಶ್ರೀದೇವಿ ತುಮಕೂರು 2,58,000. ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು 2,58,000. ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕಾರವಾರ 2,58,000. ನವಕೀಸ್ ಹಾಸನ್ 2,58,000. ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಲಹಂಕ ಹತ್ರ ಇದೆ 2,58,000. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಮಗಳೂರು ಹಳೆ ಕಾಲೇಜು 2,59,000. ಪ್ರೌಢದೇವರಾಯ ಹೊಸಪೇಟೆ 2,59,000. ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆ 2,59,000. ವೈ ಮಹಾಬಲೇಶ್ವರಪ್ಪ ಇಂಜಿನಿಯರಿಂಗ್ ಕಾಲೇಜು ಬಳ್ಳಾರಿ 2,59,000. ಸೋಮಶೇಖರ್ ಆರ್ ಕೋತಿವಾಲೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿಪ್ಪಾಣಿ 2,59,000. ಭರತೇಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,60,000. ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹೂವಿನಡಗಲಿ 2,60,000.
ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್, ಪಾಪ್ಯುಲರ್ಲಿ ನೋನ್ ಆಸ್ ಮೈಟ್, ಮೂಡುಬಿದ್ರಿ 2,60,000. ಡಾಕ್ಟರ್ TTIT KGF 2,60,000. AJ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರು 2,60,000. SJCIT ಚಿಕ್ಕಬಳ್ಳಾಪುರ 2,61,000. ಇನ್ನೂ ಕಾಲೇಜಸ್ ಇದೆ ನೋಡಿ. ಆದರೂ ನಾನು ಒಂದಷ್ಟು ಯೂನಿವರ್ಸಿಟಿ ಎಲ್ಲ ಬಿಟ್ಟಿದ್ದೀನಿ. ಆದರೂ 183 ಕಾಲೇಜ್ ಕಾಣ್ತಾ ಇದೆ. ಆದ್ರೂ ಸೀಟ್ ಸಿಗಲ್ಲ ಅಂತ ಜನ ಹೇಳ್ತಿರ್ತಾರೆ. ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ITPL ಹತ್ರನೇ ಇದೆ. ಆದರೂ ನೋಡಿ 2,61,000 ಕಟ್ ಆಫ್ ಇದೆ. KVG ಸುಳ್ಯ 2,61,000. ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಚಾಮರಾಜನಗರ 2,61,000. ಶ್ರೀ ರೇವಣ ಸಿದ್ದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,62,000. ಬೀದರಲ್ಲಿರೋ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ 2,62,000. 183 ಕಾಲೇಜು. ಇದು ಜನರಲ್ ಮೆರಿಟ್ ಕ್ಯಾಟಗರಿಗೆ. ಸೊ ಈ ವರ್ಷ ನಿಮ್ದು ಯಾವುದೇ ಕ್ಯಾಟಗರಿ ಇರಲಿ, ನೀವು KE ಮೂಲಕ ಅಪ್ಲೈ ಮಾಡಿದರೆ ಖಂಡಿತ ನಿಮಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಯಾವುದೋ ಒಂದು ಕಾಲೇಜಲ್ಲಂತೂ ಖಂಡಿತ ಅಲಾಟ್ ಆಗುತ್ತೆ. KE ಮೂಲಕ 1.25 ಲಕ್ಷ ಫೀಸ್ಗೆ. ಏನೋ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ನೀವು ಪೇಷನ್ಸಿಂದ ಕೊನೆಯವರೆಗೂ ಕಾಯಬೇಕಾಗತ್ತೆ, 3rd ರೌಂಡ್ವರೆಗೂ. ನಿಮಗೆ ಮಾಕಲ್ಲಿ ಇಲ್ಲ ಪ್ರೀ ರೌಂಡಲ್ಲಿ, ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ ಈ ಕಟ್ ಆಫ್ ಖಂಡಿತ ಕಾಣೋದಿಲ್ಲ. ಯಾಕೆಂದರೆ ಎಲ್ಲ ನೀಟ್ ಆಸ್ಪಿರೆಂಟ್ಸು ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಕಾಮೆಟ್ಗೆ ಇಂಟ್ರೆಸ್ಟ್ ಇರೋರು ಸಹ ಇದರಲ್ಲಿ CETಯಲ್ಲಿ ಟ್ರೈ ಮಾಡ್ತಿರ್ತಾರೆ. ಹಾಗಾಗಿ ಕಟ್ ಆಫ್ ತುಂಬ ಹೈ ಆಗಿಬಿಡುತ್ತೆ. ಸೊ ಕಟ್ ಆಫ್ ಡ್ರಾಪ್ ಆಗೋದು ಏನಿದ್ರು ಲಾಸ್ಟ್ ರೌಂಡಲ್ಲಿ. ಸೊ ವೆಯ್ಟ್ ಟಿಲ್ ಲಾಸ್ಟ್ ರೌಂಡ್. ಡೋಂಟ್ ಟೇಕ್ ಎನಿ ಹೇಸ್ಟಿ ಡಿಸಿಷನ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.